ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ. ಬರೀ 750 ರೂಪಾಯಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೂ ಮಾಡಲ್ಲ. ಸರ್ ನಮಸ್ಕಾರ ಸರ್, ನಮ್ಮ ಹೆಸರು ರವಿ ಅಂತ. ನಮ್ದು ತರುಣ್ ಪೆನ್ಸಿಂಗ್ ವರ್ಕ್ ಅಂತ. ನಾವು ಒಂದು 5-6 ವರ್ಷದಿಂದ ಪೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ. ಇಲ್ಲಿ ನೋಡ್ತಾ ಇದೀರಲ್ಲ, ಇದು ವರ್ಕ್ ಯಾವ ತರ ಐತೆ ಅಂತ. ಈ ವರ್ಕ್ ಮಾಡಿರೋದು ನಾವು ಮೈಸೂರ್ ಹತ್ರ ಕೇರ್ ನಗರ ಹತ್ರ ವರ್ಕ್ ಮಾಡಿರೋದು. ಇದು 4.5 ಎಕರೆ ಫ್ಲಾಟ್ ಐತೆ. ಅವರು ಒಂದು ಸುಮಾರು ಜನ 5-6 ಜನನ ಕೇಳಿ ಅವರು ರೇಟ್ ಅಡ್ಜಸ್ಟ್ ಆಗದೆ ನಮಗ್ ಕಾಲ್ ಮಾಡಿ, ಈ ತರ ಸುಮಾರು ಜನ ಕೇಳ್ದು ಯಾರು ಅಡ್ಜಸ್ಟ್ ಆಗ್ಲಿಲ್ಲ, ನೀವು ಮಾತಾಡಿರೋದು ನಮ್ಗೆ ಇಷ್ಟ ಆಯ್ತು, ಕಾಲ್ ಮಾಡಿ ಕರ್ಸ್ಕೊಂಡು ವರ್ಕ್ ಕೊಟ್ರಿ. ಇದನ್ನ ಸರ್ ನಮ್ಮಲ್ಲಿ ಯಾವ ತರ ವರ್ಕ್ ಐತೆ ಅಂದ್ರೆ ತಂತಿ ವರ್ಕ್ ಐತೆ, ಮೆಸ್ ವರ್ಕ್ ಐತೆ, ನಾಟೆಡ್ ಮೆಸ್ ಐತೆ, ಕಾಂಪೌಂಡ್ ವಾಲ್ ಐತೆ. ನಮ್ ರೈತರು ಯಾವ ತರ ಕೇಳ್ತಾರೋ ಆ ತರ ವರ್ಕ್ ಮಾಡ್ಕೊಡ್ತೀವಿ ನಾವು. ಇನ್ನೊಂದು ನಮ್ಮ ಹತ್ರ ಏನ್ ಬೆನಿಫಿಟ್ ಅಂದ್ರೆ, ನಮ್ಮ ಹತ್ರನೇ ಏನಕ್ಕೋಸ್ಕರ ಮಾಡಿಸ್ಕೋಬೇಕು ಅಂದ್ರೆ, ಇಲ್ಲಿ ನೋಡಿ ಕಲ್ ನೋಡ್ತಾ ಇದ್ರಲ್ಲ, ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ ಆ ತರದಲ್ಲಿ ಬಿಗಿ ಮಾಡಿ ಬಂದೋಬಸ್ತ್ ಮಾಡ್ಕೊಟ್ಟಿ ವರ್ಕ್ ಮಾಡ್ಕೊಟ್ಟಿರೋದು. ಏನಕ್ಕೋಸ್ಕರ ನಿಮ್ ಜಮೀನ್ಗಳಿಗೆ ಫೆನ್ಸಿಂಗ್ ಹಾಕ್ಸ್ಕೋಬೇಕು ಅಂದ್ರೆ, ಇವಾಗ ಒಂದ್ 5-6 ವರ್ಷ ಆದ್ಮೇಲೆ ಒಂದ್ ಒಡವೆ ಅಂಗಡಿಗೆ ಹೋಗಿ ಒಂದ್ ಒಡವೆ ತರಬಹುದು. ಇನ್ನೊಂದ್ 5 ವರ್ಷ ಬಿಟ್ಟು ಜಮೀನ್ ತರಕಾಗಲ್ಲ. ಜಮೀನ್ ಏನಕ್ಕೋಸ್ಕರ ತರಕಾಗಲ್ಲ ಅಂದ್ರೆ, ಇವಾಗ ಒಂದ್ 1 ಲಕ್ಷ 2 ಲಕ್ಷ ಐತೆ ಕುಂಟೆ ಹಳ್ಳಿಗಳಲ್ಲಿ, ಮುಂದಕ್ಕೆ ಒಂದ್ 5 ಲಕ್ಷನೂ ಆಗ್ಬೋದು, 10 ಲಕ್ಷನೂ ಆಗ್ಬೋದು. ಅದಕ್ಕೋಸ್ಕರ ನಿಮ್ ಜಮೀನ್ಗೆ ನೀವು ಸೇಫ್ಟಿ ಮಾಡ್ಕೊಳ್ಳಿ. ಇನ್ನೊಂದು ಒಂದ್ ದನನೇ ಆಗ್ಲಿ, ಒಂದ್ ಕುರಿನೇ ಆಗ್ಲಿ, ಒಂದ್ ಎಮ್ಮೆನೇ ಆಗ್ಲಿ, ಏನು ನುಗ್ಗಕ್ಕೂ ಆಗಲ್ಲ, ಇನ್ನೊಬ್ರು ಮನುಷ್ಯರು ಹೋಗಿ ಒಂದ್ ನಾಶನ ಮಾಡಕ್ಕಾಗಲ್ಲ. ಸುಮಾರು ಜನ ಅಕ್ಕಪಕ್ಕದ ಮನೆಯವ್ರಿಗೆ ಆಗಲ್ಲ. ಇವ್ರು ಬೆಳಿತಾವ್ರೆ ಅಂದ್ರೆ 100 ಜನ ತುಳಿಯಕ್ಕೂ ಇರ್ತಾರೆ, 100 ಜನ ಬೆಳ್ಸಕ್ಕೂ ಇರ್ತಾರೆ. ಇವಾಗ ಏನೋ ಒಂದು ತ್ಯಾಗನೋ, ಒಂದ್ ತೆಂಗೋ, ಒಂದ್ ಅಡಿಕೆನೋ ಏನಾದ್ರೂ ಹಾಕಿರ್ತಾರೆ, ಅದ್ರಲ್ಲಿ ಇನ್ವೆಸ್ಟ್ ಚೆನ್ನಾಗಿ ಬರ್ತಾ ಇರುತ್ತೆ, ಆಮೇಲೆ ಹೆಚ್ಚು ಇಳುವರಿನೂ ಬರ್ತಾ ಇರುತ್ತೆ. ಯಾರಾದ್ರೂ ನೋಡಿದ್ರು ಇವನು ಬೆಳಿತಾವನೆ ಅನ್ನೋ ಉದ್ದೇಶದಲ್ಲಿ ಅದನ್ನ ಕಟಾವ್ ಮಾಡೋದೇ ಆಗ್ಲಿ, ಒಂದ್ ಕುರಿ ಹೋಗಿ ಮೇಯದೇ ಆಗ್ಲಿ, ಅದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಒಂದ್ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಹೆಚ್ಚು ಇಳುವರಿನೂ ಇರುತ್ತೆ, ಇನ್ನೊಬ್ರು ಹೋಗಿ ಅದನ್ನ ನಾಶನೂ ಮಾಡಕ್ಕಾಗಲ್ಲ, ಒಂದು ದನನೋ ಒಂದ್ ಕುರಿನೋ ಹೋಗಿ ಅದನ್ನ ಮೇಯಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಿಮ್ ಜಮೀನ್ಗೆ ನೀವು ಭದ್ರತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಈ ವಿಡಿಯೋದಲ್ಲಿ. ಈ ತರ ಇದ್ರೆ ಒಂದ್ ದನನೂ ಆಗ್ಬೋದು, ಯಾರೇ ಒಬ್ರು ಬಂದು ಒಂದ್ ಕಳ್ತನ ಮಾಡ್ಕೊ ಹೋಗೋದಾಗೋದು ಎಲ್ಲ ಆಗುತ್ತೆ. ಈ ತರ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಯಾರು ಹೋಗಕ್ಕಾಗಲ್ಲ. ಇವಾಗ ನಾವು ಹೋಗಕ್ಕಾಗಲ್ಲ, ಬಂದು ಓನರ್ ಗೇಟ್ ತೆಗಿಬೇಕು, ನಾವು ಒಳಗೆ ಹೋಗ್ಬೇಕು. ಆ ಉದ್ದೇಶದಲ್ಲಿ ನಿಮ್ ಜಮೀನ್ಗೆ ನೀವು ಭದ್ರತೆ ಮಾಡ್ಕೊಳ್ಳಿ. ಸುಮಾರು ಜನ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ, ಇವಾಗ ಲಕ್ಷಾಂತರ ರೂಪಾಯಿ ಬೇಕು ಅನ್ಕೊಂಡಿರ್ತಾರೆ. ಆ ತರ ಯಾರು ಅನ್ಕೊಳ್ಳೇಬೇಡಿ. ನಿಮ್ಮ ಹತ್ರ ಏನ್ ಬಜೆಟ್ ಐತೋ ಆ ಬಜೆಟ್ ಅಲ್ಲೇ ಮಾಡ್ಕೊಡ್ತೀನಿ. ಇವಾಗ ಒಂದ್ 2 ಲಕ್ಷ ಇರ್ಬೋದು, 3 ಲಕ್ಷ ಇರ್ಬೋದು. ಸರ್ ನಮ್ಮ ಹತ್ರ ಇಷ್ಟ ಐತೆ, ಜಮೀನ್ ಇಷ್ಟ ಐತೆ, ನಮ್ಗೆ ಈ ತರ ವರ್ಕ್ ಮಾಡ್ಕೊಡಿ, ಕ್ವಾಲಿಟಿ ವರ್ಕ್ ಮಾಡ್ಕೊಡಿ ಅಂತ ಹೇಳಿದ್ರೆ, ನಾವು ಅದೇ ತರದಲ್ಲಿ ನಿಮ್ಗೆ ಯಾವ ಬಜೆಟ್ ಐತೋ ಆ ಬಜೆಟ್ ನ ತಕ್ಕನಾಗೆ ಕ್ವಾಲಿಟಿ ವರ್ಕ್ ಮಾಡ್ಕೊಡ್ತೀವಿ. ಅದ್ರಲ್ಲಿ ನೀವು ಇವಾಗ 1 ಲಕ್ಷ ಕೊಟ್ಟಿದ್ರಿ ಅಂತ ಒಂಥರ ಕೆಲಸ ಮಾಡಲ್ಲ, ಇನ್ನೊಬ್ರು 3 ಲಕ್ಷ ಕೊಟ್ಟವ್ರ ಅಂತ ಅವ್ರಿಗೊಂಥರ ಕೆಲಸ ಮಾಡಲ್ಲ. ಎಲ್ಲಾರ್ಗು ನಿಯತ್ತಿಂದ ದುಡ್ಡು ಕೊಟ್ಟಿರ್ತೀರ, ನಿಯತ್ತಿಂದ ವರ್ಕ್ ಮಾಡ್ಕೊಡ್ತೀವಿ. ಕ್ವಾಲಿಟಿ ವರ್ಕ್ ಪಕ್ಕಾ ಮಾಡ್ಕೊಡ್ತೀವಿ ನಾವು. ನಮ್ಮಲ್ಲಿ ಯಾವ ತರ ಕಲ್ ಸಿಗುತ್ತೆ ಅಂದ್ರೆ, 7 ಅಡಿ ಕಲ್ ಸಿಗುತ್ತೆ, 8 ಅಡಿ ಕಲ್ ಸಿಗುತ್ತೆ, 9 ಅಡಿ 10 ಅಡಿ ಗಂಟು ಸಿಗುತ್ತೆ. ಯಾವ ತರ ಕೇಳ್ತಾರ ಆ ತರ ಅವ್ರಿಗೆ ವರ್ಕ್ ಮಾಡ್ಕೊಡ್ತೀವಿ. ಇದನ್ನ ನಾವು 6 ಲೇಯರ್ ತಂತಿ ಹಾಕೊಟ್ಟಿದ್ದು, ಇವರು ನಮ್ಗೆ ಇದ್ರ ಮೇಲೆ ಮೆಸ್ ಹಾಕೊಟ್ಬಿಡಿ, ಈ ತರದಲ್ಲಿ ಮೆಸ್ ಹಾಕೊಟ್ಟು ಅವ್ರ ಒಳಿಕೆ ಕೋಳಿಗಳು, ನಾಟಿ ಕೋಳಿಗಳು ಆ ತರ ಸಾಕ್ತೀನಿ ಅಂತ ಹೇಳಿದ್ರು. ಅವ್ರು ನಮ್ಮ ಹುಡುಗರಿಗೆ ಲೇಬರ್ ಚಾರ್ಜ್ ಕೊಟ್ರು, ಇದನ್ನ ಮೆಸ್ ಹಾಕೊಟ್ಟು. ಇದು ಹಾಕೋದ್ರಿಂದ ಇವಾಗ ಫುಲ್ ಸೇಫ್ಟಿನೂ ಐತೆ. ಇವಾಗ ಒಂದು ನಾಯಿನೂ ನುಗ್ಗಲ್ಲ, ಇದ್ರೊಳಿಕೆ ನಾಯಿನೇ ಆಗ್ಲಿ ಏನು ನುಗ್ಗಕ್ಕೆ ಆಗಲ್ಲ. ಇನ್ನ ನಮ್ಗೆ ಸೇಫ್ಟಿ ಬೇಕು ಅಂದ್ರೆ ಮೆಸ್ ಬರುತ್ತೆ, ಮೆಸ್ ಹಾಕೊಡ್ತೀವಿ. ಮೆಸ್ಸು ನಾನಾ ತರ ಐತೆ, ಟಾಟಾ ಐತೆ, ನಾರ್ಮಲ್ ಐತೆ, ಡ್ಯುಯಲ್ ಸ್ಟ್ರಾಂಗ್ ಐತೆ, ಸುಪ್ರೀಂ ಐತೆ, ನಂದಿ ಐತೆ. ಅವ್ರು ಯಾವ ತರ ಕೇಳ್ತಾರೋ ಆ ತರ ಕ್ವಾಲಿಟಿ ಹಾಕೊಡ್ತೀವಿ, ಆ ತರ ವರ್ಕ್ ಮಾಡ್ಕೊಡ್ತೀವಿ. ಸರ್ ಈ ಕಲ್ ಬಂದು 7 ಕಲ್ಗೆ 2 ಸಪೋರ್ಟ್ ಕಲ್ ಕೊಡ್ತೀವಿ. ಈ ಸಪೋರ್ಟ್ ಕಲ್ ಏನಕ್ಕೋಸ್ಕರ ಕೊಡೋದು ಅಂದ್ರೆ, ಆ ಕಡೆ ಈ ಕಡೆ ಉದ್ದ ಆಗೋದಾಗ್ಲಿ, ಆಮೇಲೆ ಪ್ರಜರ್ಗಳು, ಆಮೇಲೆ ಕಲ್ಲು ಜಾಗದಾಗ್ಲಿ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ 7 ಕಲ್ಗೆ 2 ಸಪೋರ್ಟ್ ಕಲ್ ಕೊಟ್ಟಿದ್ವಿ. ಒಬ್ಬೊಬ್ರು 5 ಕಲ್ಗೂ ಕೊಡ್ಸ್ಕೊತಾರೆ, 6 ಕಲ್ ಕೊಡ್ಸ್ಕೊತಾರೆ, ಒಬ್ಬೊಬ್ರು 10 ಕಲ್ಗೂ ಕೊಡ್ಸ್ಕೊತಾರೆ. ಯಾವ್ದು ಎಷ್ಟು ಹತ್ರ ಇರುತ್ತೋ ಅಷ್ಟು ಸೇಫ್ಟಿ ಇರುತ್ತೆ ಇದು ವರ್ಕ್. ಇವಾಗ ಕಂಪ್ನಿಯಿಂದ 10 ವರ್ಷ ಹೇಳೋರೆ, ನಾವೇ ಒಂದು 20-30 ವರ್ಷ ಹೇಳ್ತೀವಿ. ಅಂದ್ರೆ ನಮ್ಮ ವರ್ಕ್ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇರುತ್ತೆ. ಸುಮಾರು ಜನ ಬರ್ತಾರೆ, ಯಾರೋ ಒಬ್ರು 3ನೇ ವ್ಯಕ್ತಿ ಬರ್ತಾರೆ, ಸರ್ ನಮ್ಮ ಬಂಡೆ ಐತೆ ಅಂತಾರೆ. ಇನ್ನೊಬ್ಬ ಬರ್ತಾನೆ, ಸರ್ ನಮ್ಮ ಹತ್ರ ಫ್ಯಾಕ್ಟ್ರಿನೇ ಐತೆ ಅಂತಾರೆ. ಯಾರ್ದು ಫ್ಯಾಕ್ಟ್ರಿನೂ ಇರಲ್ಲ, ಏನು ಇರಲ್ಲ, ಎಲ್ಲ ಇವಾಗ ದುಡ್ಡು ಮಾಡಕ್ಕೆ ಎಲ್ಲ ಮೋಸ ಮಾಡ್ತಾ ಕೂತವ್ರೆ. ಆದ್ರೆ ಏನು ಗೊತ್ತಾ, ನೀವು ಒಬ್ಬನ ವರ್ಕ್ ಕೊಡ್ತಾ ಇದ್ದೀನಿ ಅಂದ್ರೆ, ನೀವು ಎಲ್ಲಿ ಕೆಲಸ ಮಾಡಿದ್ದೀರೋ ಅಲ್ಲಿ ಬಂದು ನಮ್ದು ಅವ್ರ ಜಮೀನು ನಂಬರ್ ಕೊಡಿ, ಓನರ್ ನಂಬರ್ ಕೊಡಿ ಅಂತ ಕೇಳಬೇಕು. ಇಲ್ಲಾಂದ್ರೆ ನೀವು ಎಲ್ಲಿ ವರ್ಕ್ ಮಾಡಿದ್ರು ಅಲ್ಲಿ ತೋರ್ಸಪ್ಪ ಅಂತ ನಮಗೂ ನಂಬಿಕೆ ಬರ್ಬೇಕಲ್ಲ. ಇವಾಗ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಕೊಡ್ತಾ ಇರ್ತಾರೆ ನಮ್ಮ ಕೈಗೆ. ನಾನು ಇವಾಗ ತಗೊಂಡು ಹೊಂಟೋದ್ರೆ ಅವ್ರ ದುಡ್ಡು ಹೋಯ್ತು ಪಾಪ. ಅವರು ಇವಾಗ ಜಮೀನಿಗೆ ಅಂತ ಯಾರ ಹತ್ರ ಬಡ್ಡಿನೋ ಸಾಲನ ಮಾಡಿ ತಂದಿರ್ತಾರೆ. ಅದಕ್ಕೋಸ್ಕರನೇ ಒಬ್ರು ಕೆಲಸ ಕೊಡ್ತಾ ಇದ್ದೀರಿ ಅಂದರೆ ನೀವು 100 ಸತಿ ಆಲೋಚನೆ ಮಾಡಿ ಕೆಲಸ ಕೊಡಬೇಕು. ಇನ್ನೊಂದು, ನಾವು ಹೆಂಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ ನಾವು ಮಾಡಿರೋ ವರ್ಕ್ ಓನರ್ ಅವ್ರ ನಂಬರ್ ತಗೊಂಡು ಅವ್ರ ಹತ್ರ ಕೇಳ್ಕೋಬೇಕು. ಸರ್ ಈ ಹುಡುಗ ಪರ್ಫೆಕ್ಟಾಗಿ ವರ್ಕ್ ಮಾಡ್ತಾನ, ಇಲ್ಲಾಂದ್ರೆ ಏನಾದರೂ ಮೋಸ ಮಾಡೋದ, ಇಲ್ಲಾಂದ್ರೆ ಆಟ ಆಡ್ತಾನ, ದುಡ್ಡು ತಗೊಂಡು ಅವತ್ತು ಬರ್ತೀನಿ ಇವತ್ತು ಬರ್ತೀನಿ ಅಂತ ಅವೆಲ್ಲ ಅವ್ರ ಹತ್ರ ತಿಳ್ಕೊಂಡು ಆಮೇಲೆ ನಮ್ಗೆ ವರ್ಕ್ ಕೊಡ್ಲಿ. ಇವಾಗ ಅವರು ಕಷ್ಟ ಬಿದ್ದು ದುಡ್ದಿರ್ತಾರೆ, ಅವ್ರ ದುಡ್ಡು ನಾವು ಇವಾಗ ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ 1 ದಿನ ಇರುತ್ತೆ, 2 ದಿನ ಇರುತ್ತೆ. ನಮ್ಮ ವರ್ಕ್ ಆ ಥರ ಅಲ್ಲ, 30-40 ವರ್ಷ ನಮ್ಗೆ ನೆನ್ಸ್ಕೋತಾರೆ, ಈ ಥರದ ಹುಡುಗ ಬಂದಿದ್ದ, ಈ ಥರ ವರ್ಕ್ ಮಾಡಿಕೊಟ್ಟ ಅಂತ. ಆ ಥರದಲ್ಲಿ ನಾವು ವರ್ಕ್ ಮಾಡ್ಕೊಡೋದು. ಇವ್ರು ಜಮೀನವ್ರು ಓನರ್ ಬಂದು 1ನೇ ದಿನ ಇಲ್ಲಿದ್ದು, ಒಂದು ಸತಿ ದಾರ ಕಟ್ಕೊಟ್ಬಿಟ್ಟು ಹೊಂಟೋದ್ರು ಅವರು. ಆಮೇಲೆ ಕೆಲಸ ಮುಗಿಯೋಗಂಟು ನಾವು ಅವ್ರನ್ನ ಕರೀಲೂ ಇಲ್ಲ, ಅವ್ರು ಬರಲೂ ಇಲ್ಲ. ಅಂದರೆ ಏನು ಅವ್ರ ಕಿರಿಕ್ ಏನು ಇರಲಿಲ್ಲ. ಅಕ್ಕಪಕ್ಕದಲ್ಲಿ ಬಂದರು, ದಾರ ಕಟ್ಕೊಟ್ರು,
ಹೋದ್ರು. ಆಮೇಲೆ ಕೆಲಸ ಎಲ್ಲ ಮುಗ್ದ ಮೇಲೆ ನಾವೇ ಕರೆದು, ಸರ್ ಈ ತರ ಕೆಲಸ ಎಲ್ಲ ಮುಗ್ದೈತೆ ಬನ್ನಿ ಸರ್ ಅಂದ್ಬಿಟ್ಟು ಅವರೇ ಬಂದು ಅವರೇ ಖುಷಿ ಆದ್ರು. ಈ ತರದ ಅವ್ರ ಜಮೀನ್ ನೋಡಕ್ಕೆ ಆಯ್ತಾರಲ್ಲ, ಯಾರೋ ಬರೋರು ತೆಂಗಿನಕಾಯಿ ಎತ್ಕೊಂಡೋಗೋರು ಆ ತರ ಇತ್ತು. ಅವ್ರಿಗೆ ಈ ತರ ವರ್ಕ್ ಮಾಡ್ಕೊಟ್ಮೇಲೆ ಅವರೇ ಖುಷಿಯಾಗಿ ಲೇಬರ್ಗೂ ಬ್ಯಾಟ ಅಂತ ಕೊಟ್ಟಿ ಕಳಿಸಿದ್ರು. ಆ ತರದಲ್ಲಿ ನಾವು ವರ್ಕ್ ಮಾಡ್ಕೊಡೋದು. ಇನ್ನೊಂದು, ಒಂದು ಕಲ್ಲಿನ ಕಲ್ಗೆ ಎಷ್ಟು ಗ್ಯಾಪ್ ಇರಬೇಕು ಅಂದ್ರೆ, ಒಂದು ಕಲ್ಲಿನ ಕಲ್ಗೆ 6 ಅಡಿಯಿಂದ 6 ಅಡಿಗೆ ಹಾಕ್ಸ್ಕೋಬೇಕು. 6 ಅಡಿಯಿಂದ 6 ಅಡಿಗೆ ಏನಕ್ಕೋಸ್ಕರ ಹಾಕ್ಸ್ಕೋಬೇಕು ಅಂದ್ರೆ, ನೀವು ಈ ತಂತಿ ಆಗೋದಾಗ್ಲಿ ಒಂದು ಮೆಸ್ಸು ಏನಾದ್ರೂ 8 ಅಡಿ 10 ಅಡಿಗೆ ಹಾಕ್ಸ್ಕೊಬಿಟ್ರೆ ಲೂಸ್ ಆಗೋಗುತ್ತೆ. ಇವಾಗ ಇದು 12 ಅಡಿ ಐತೆ, ಈ ಕಲ್ಲಿಲ್ಲ ಅಂದ್ರೆ ತಂತಿ ಎಲ್ಲ ಲೂಸ್ ಆಗೋಗುತ್ತೆ. ಹಿಂಗ ಅಲ್ಲಾಡ್ಸಿದ್ರೆ ಅಲ್ಲಾಡುತ್ತೆ. ಅದಕ್ಕೆ 6 ಅಡಿಯಿಂದ 6 ಅಡಿಗೆ ಹಾಕ್ಸ್ಕೊಂಡ್ರೆ ಇಲ್ಲಿ ನೋಡಿ ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ, ಈ ತರದಲ್ಲಿ ಬಿಗಿ ಇರುತ್ತೆ. ಅದಕ್ಕೋಸ್ಕರನೇ ಯಾರ ಹತ್ರನೋ ಮಾಡಿಸ್ಕೊಳ್ಳಿ, ನೀವು 6 ಅಡಿಯಿಂದ 6 ಅಡಿಗೆ ಹಾಕಿ ಅಂತ ಮಾಡಿಸ್ಕೋಬೇಕು. ಇನ್ನೊಬ್ಬರು ಸರ್ ಲಂಸಮ್ಮ ಕೊಟ್ಬಿಡಿ ಮಾಡ್ಕೊಟ್ಬಿಡ್ತೀವಿ ಅಂತಾರೆ. ಲಂಸಮ್ಮ ಕೊಟ್ಬಿಟ್ರೆ ಅವ್ರಿಗೆ 1 ರಿಂದ 2 ಲಕ್ಷ ಉಳ್ದೈತದೆ. ನೀವು ಆ ತರ ಕೊಡ್ಬಾರ್ದು. ಕಲ್ಲಿಂದ ಕಲ್ಗೆ ವರ್ಕ್ ಮಾಡಿಸ್ಬೇಕು. ಬರೀ 750 ರೂಪಾಯಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೂ ಮಾಡಲ್ಲ. ನಾನು 750 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದೀನಿ ಸರ್. ಒಂದ್ಸತಿ ಕಾಲ್ ಮಾಡಿ ನೋಡಿ, ನಿಮ್ಗೆ ನಾವು ಮಾತಾಡೋದೆಲ್ಲ ಇಷ್ಟ ಆಗಿ ವರ್ಕ್ ಎಲ್ಲ ಅಡ್ಜಸ್ಟ್ ಆದ್ರೆ ಆಮೇಲೆ ಬಂದು ನೀವೇ ಕೆಲಸ ಕೊಡಿ. ಆಮೇಲೆ ಜಮೀನ್ ಹತ್ರ ಬಂದು ನಾವು ಒಂದೇ ಸತಿ ಅಡ್ವಾನ್ಸ್ ತಗೊಳ್ಳಲ್ಲ. ಜಮೀನ್ ಹತ್ರ ಬಂದು ಅಳತೆ ಮಾಡಿ ಇಷ್ಟು ಕಲ್ಲು ಬೀಳುತ್ತೆ, ಇಷ್ಟ ಆಗುತ್ತೆ ಅಂತ ಎಲ್ಲ ನೀಟಾಗಿ ಹೇಳಿ, ಸರ್ ಇಷ್ಟ ಆಗುತ್ತೆ, ಇಷ್ಟು ಬಜೆಟ್ ಅಲ್ಲಿ ಬರುತ್ತೆ ನಿಮ್ಗೆ ವರ್ಕು ಅಂತ ಎಲ್ಲ ತಿಳಿಸಿದ್ಮೇಲೆ ನೀವು ಯಾವ ತರ ಹೇಳ್ತೀರೋ ಆ ತರದಲ್ಲಿ ವರ್ಕ್ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ಬಂದು ಒಂದು 60 ರಿಂದ 70 ಕಿಲೋಮೀಟರ್ ಒಳಗಿದ್ರೆ ಮಾತ್ರ ಹೋಗಿ ಅಲ್ಲೇ ಅಡ್ವಾನ್ಸ್ ತಗೋತೀವಿ. ಒಂದು 60 ರಿಂದ 70 ಕಿಲೋಮೀಟರ್ ಜಾಸ್ತಿ ಆಯ್ತು ಅಂದ್ರೆ ಫಸ್ಟ್ ಅಡ್ವಾನ್ಸ್ ಹಾಕ್ಸ್ಕೊತೀವಿ. ಏನಕ್ಕೋಸ್ಕರ ಅಡ್ವಾನ್ಸ್ ಫಸ್ಟ್ ಹಾಕ್ಸ್ಕೊತೀವಿ ಅಂದ್ರೆ, ಸುಮಾರು ಜನ ಕರೀತಾರೆ, ಸರ್ ಇಲ್ಲಿ ವರ್ಕ್ ಐತೆ ಬನ್ನಿ ಅಂತಾರೆ. ಆಮೇಲೆ ಏನ್ ಮಾಡ್ತಾರೆ, ಸರ್ ಇವಾಗ ದುಡ್ಡು ಜಾಸ್ತಿ ಆಗೋಯ್ತು ನಾವು ಆಗಲ್ಲ ಅಂತಾರೆ. ನಮ್ದು ಇವಾಗ ನಾವು ಒಂದು 3,000 4,000 ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ. ನಮ್ಗೂ ಒಂದು ಕನ್ಫರ್ಮ್ಗೋಸ್ಕರ ನಾವು ಒಂದು 5 ರಿಂದ 10 ಸಾವಿರ ಅಡ್ವಾನ್ಸ್ ತಗೋತೀವಿ. ನಾವು ಆ ಥರ ಸುಮ್ಮನೆ ಅಡ್ವಾನ್ಸ್ ತಗೊಳ್ಳಲ್ಲ. ನಮ್ದು ಪ್ರೂಫ್ ಏನಾದ್ರು ಕಳ್ಸಿಕೊಟ್ಬಿಟ್ಟು, ಆಧಾರ್ ಕಾರ್ಡ್ ಏನಾದ್ರು ಕಳ್ಸಿಕೊಟ್ಬಿಟ್ಟು ಆಮೇಲೆ ಅಡ್ವಾನ್ಸ್ ತಗೊಳ್ಳೋದು ನಾವು. ಏನಕ್ಕೋಸ್ಕರ ಆ ಥರ ತಗೊಳ್ಳೋದು ಅಂದ್ರೆ, ಇವಾಗ ಒಂದು 200 ಕಿಲೋಮೀಟರ್ ಹೋಗಿರ್ತೀವಿ, 300 ಕಿಲೋಮೀಟರ್ ಹೋಗಿರ್ತೀವಿ ಅನ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ, ಇವಾಗ ಅಳತೆ ಎಲ್ಲ ಆದ್ಮೇಲೆ ಹೋಗಪ್ಪ ಹೇಳ್ತೀವಿ ಅಂತ ಹೇಳ್ಬಿಡ್ತಾರೆ. ಅವಾಗ ನಾವು ಒಂದು 7-8 ಸಾವಿರ ಖರ್ಚು ಮಾಡ್ಕೊ ಹೋಗಿರ್ತೀವಿ. ಅದ್ರಲ್ಲಿ ಅವಾಗ ನಾವು ಖರ್ಚು ಮಾಡ್ಕೊ ಹೋಗಿರೋದು ಬಂದಿರಲ್ಲ, ಅವತ್ತು ನಾವು ಕೆಲ್ಸಕ್ಕೆ ರಜಾ ಹಾಕಿರೋದು, ನಮ್ಮ ಕೂಲಿನೂ ಇರೋಲ್ಲ. ಅದಕ್ಕೋಸ್ಕರನೇ ಕನ್ಫರ್ಮ್ಗೆ ಅಂತ 5 ರಿಂದ 10 ಸಾವಿರ ಅಡ್ವಾನ್ಸ್ ತಗೊಂಡೇ ಹೋಗೋದು ನಾವು. ಅಂದರೆ ಇವಾಗ ಕೆಲಸ ಮಾಡಿಸ್ಕೊಳ್ಳೋರು ಪರ್ಫೆಕ್ಟಾಗಿ ಕೆಲಸ ಮಾಡಿಸ್ಕೋತೀನಿ ಅಂದ್ರೆ ಧೈರ್ಯ ಇರುತ್ತೆ, ಅವಾಗ ಆಗ್ತಾರೆ. ಇವಾಗ ನಾವು ಎತ್ಕೊಂಡು ಹೊಂಟೋಗ್ಬೋದು ಅನ್ಕೋಬೋದು. ಅವರು ನಮ್ಮ ನಂಬರ್ ತಗೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟರೆ 5 ನಿಮಿಷದಲ್ಲಿ ಹಿಡ್ಕೋತಾರೆ. ಇನ್ನೊಂದು, ನಾವು ಅಡ್ವಾನ್ಸ್ ತಗೊಂಡು ಬರದೇ ಇರ್ಬೋದು. ಪಕ್ಕದೂರಲ್ಲಿ ಒಂದು 20 ಕಿಲೋಮೀಟರ್ ಹಿಂದೆ ಹೋಗ್ಬಿಟ್ಟು ಈ ಥರ ಊರಲ್ಲಿ ಕೆಲಸ ಐತೆ ಕಣಪ್ಪ ಬಾಪ ಇಲ್ಲಿಗೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೇ ಹೋಯ್ತು, ಅವಾಗ ಹಿಡ್ಕೊಳ್ಳೇಬೋದು. ಆ ಥರದಿಂದ ಕೆಲಸ ಕೊಡಬೇಕಾದ್ರೆ ನಂಬಿಕೆ ಹುಡುಗರಿಗೆ ಕೆಲಸ ಕೊಡಿ. ನಿಮ್ಮ ವರ್ಕು ಈ ಥರ ಮಾಡಿಕೊಡ್ತಾ ನಾನು ಇದಿದ್ರೆ ಮಾತ್ರ ವರ್ಕ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸರ್. ನಮ್ಮ ಹತ್ರ ಲೇಬರ್ ಬಂದು 5 ರಿಂದ 6 ಬ್ಯಾಚ್ ಅವ್ರೆ ಸರ್. ಒಂದೊಂದು ಬ್ಯಾಚಲ್ಲಿ 10 ಜನ 15 ಜನ ಹುಡುಗರವ್ರೆ ಸರ್. ನಮ್ಮ ಹತ್ರ 5 ವರ್ಷದಿಂದನೂ 5 ಬ್ಯಾಚ್ ಹುಡುಗರವ್ರೆ. ಅವ್ರು ಯಾವ ಥರ ಅಂದರೆ ಎಲ್ಲ ಕಿಲ್ಲರ್ಸ್ ಲೇಬರೇ. ಇವಾಗ ಎಲ್ಲೋ 1,000 ರೂಪಾಯಿ ಕೊಟ್ಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟು ಲೇಬರ್ನ ಕರ್ಕೊಬರಲ್ಲ ನಾವು. ಎಲ್ಲ ಕಿಲ್ಲರ್ಸ್ ಲೇಬರೇ ಇರ್ಬೇಕು. ಈ ವರ್ಕ್ ಮಾಡಬೇಕು ಅಂದರೆ ಎಲ್ಲ ಈ ವರ್ಕ್ ಬಗ್ಗೆ ತಿಳಿದಿರ್ಬೇಕು ಹುಡುಗರಿಗೆ. ಇವಾಗ ಯಾರನ್ನೋ ಬಂದು ಕರ್ಕೊಂಬಂದು ಈ ಕೆಲಸ ಮಾಡಪ್ಪ ಅಂದರೆ ಹೆಂಗೆ ಬೇಕು ಹಂಗೆ ನೆಟ್ಬಿಟ್ಟು ಹೆಂಗೆ ಬೇಕು ಹಂಗೆ ಹೊಂಟೈತಾರೆ. ಆ ಥರ ಅಲ್ಲ ನಮ್ಮದು. ನಮ್ಮ ಲೇಬರ್ ನಾವಿಲ್ಲ ಅಂದ್ರೂ ನಮ್ಮ ಲೇಬರೇ ನಿಂತ್ಕೊಂಡು ಕೆಲಸ ಮಾಡಿ, ಕೆಲಸ ಎಲ್ಲ ಆದಮೇಲೆ ನಮ್ಗೆ ಕಾಲ್ ಮಾಡ್ತಾರೆ, ಸರ್ ಈ ಕೆಲಸ ಎಲ್ಲ ಮುಗೀತೋಣ, ಇವಾಗ ಓನರ್ನ ಕಳಿಸಿ ಇಲ್ಲಿಗೆ ಜಮೀನ್ ಹತ್ರ ಅಂತ. ಆ ಥರದಲ್ಲಿ ನಾವು ಲೇಬರ್ ಮಾಡಿಕೊಂಡಿರೋದು. ಅಷ್ಟು ನೀಟಾಗಿ ವರ್ಕ್ ಮಾಡಿಕೊಡ್ತಾರೆ. ಹಂಗಂದ್ರೆ ನಂಬಕಷ್ಟು ಲೇಬರ್ಗಳು ಇರೋದು. ಹೌದು ಸರ್, ಪಕ್ಕ ಸರ್, 100% ಸರ್. ನಾವು 1 ಕುಂಟೆ ಇರಲಿ, 2 ಕುಂಟೆ ಇರಲಿ, 3 ಕುಂಟೆ, 1 ಎಕರೆ ಇರಲಿ, 100 ಎಕರೆ ಇರಲಿ, 200 ಎಕರೆ ಇರಲಿ, ಎಷ್ಟೇ ಎಕರೆ ಇದ್ರೂ ನಾವು ಬಂದು ವರ್ಕ್ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ, ಪ್ರತಿಯೊಂದು ಜಿಲ್ಲೆ ಆಗಲಿ, ಪ್ರತಿಯೊಂದು ಹಳ್ಳಿ ಆಗಲಿ, ಎಲ್ಲೇ ಆಗಲಿ ಒಂದೇ ರೇಟ್ ಇರುತ್ತೆ ನಮ್ಮದು. 750 ರೂಪಾಯಿಗೆ ವರ್ಕ್ ಮಾಡ್ಕೊಡ್ತೀವಿ. 6 ಲೇಯರ್ ತಂತಿ. ಈ ಥರದಲ್ಲಿ ಯಾರು ನಿಮ್ಗೆ ಮಾಡ್ಕೊಡೋದು ಇಲ್ಲ. ಇಷ್ಟು ವರ್ಕು ಇಷ್ಟು ನೀಟಾಗೇನು ವರ್ಕ್ ಮಾಡ್ಕೊಡಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ ಯಾವ ಥರದಲ್ಲಿ ವರ್ಕ್ ಐತೆ ಅಂತ. ಈ ಥರ ಯಾರಾದರೂ ವರ್ಕ್ ಮಾಡ್ಕೊಡ್ತಾರೆ ನಿಮಗೆ, ಅದು ಅತಿ ಕಮ್ಮಿ ಬೆಲೆಯಲ್ಲಿ ವರ್ಕ್ ಮಾಡ್ಕೊಡ್ತಾವ್ರೆ. ನಾನು ಒಂದು 80 ರಿಂದ 90 kg ಇದ್ದೀನಿ. ನಾನು 10 ವರ್ಷ ನೋಡಿ ಇಲ್ಲಿ ನಾನು ವರ್ಕ್ ಮೇಲೆ ಅಷ್ಟೊಂದು ನನಗೆ ನಂಬಿಕೆ ಐತೆ. ಇಲ್ಲಿ ನೋಡಿ ಸರ್, 80 ರಿಂದ 90 kg ಇದ್ದೀನಿ. ಒಂದು ಚೂರು ಕೆಳಗೆ ಹೋಯ್ತಾ ಇಲ್ಲ ಸರ್. ಈ ಥರದಲ್ಲಿ ನಿಮ್ಗೆ ಯಾರಾದರೂ ವರ್ಕ್ ಮಾಡ್ಕೊಡೋದು ಸರ್ 750 ರೂಪಾಯಿಗೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನಲ್ಲಿ ನನ್ನ ನಂಬರ್ ಬರ್ತಾ ಇರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ. ಎನಿ ಟೈಮ್ 24 ಅವರ್ ನಿಮ್ಮ ಕಾಲ್ ಪಿಕ್ ಮಾಡ್ತೀನಿ. ಧನ್ಯವಾದಗಳು ಸರ್.